ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರತಿನಿತ್ಯ ಕೂಡ ಹಲವಾರು ವಿಡಿಯೋಗಳಲ್ಲಿ ನಿಮಗೆ ಉಪಯುಕ್ತವಾಗಿರುವಂತಹ ಮಾಹಿತಿ ಮಾರ್ಗದರ್ಶನ ನಾವು ನೀಡ್ತಾ ಬಂದಿದೀವಿ. ನಮ್ಮ ಚಾನೆಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಲವಾರು ರೀತಿಯಾಗಿರುವಂತಹ ಅನಾರೋಗ್ಯದ ಸಮಸ್ಯೆಗಳಾಗ್ತಾ ಇರಬಹುದು, ವಿವಾಹ ವಿಳಂಬ ಆಗ್ತಾ ಇರಬಹುದು, ಜಾಬ್ ಸಿಗ್ತಾ ಇಲ್ಲ, ಬರೀ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದೀವಿ, ಇನ್ನು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಇರಬಹುದು. ಅಕ್ಷಯ ವೃಕ್ಷ ನಿಮ್ಮ ಜೊತೆಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಈ ಎಲ್ಲಾ ಒಂದು ತೊಂದರೆಗಳಿಂದ ಕೂಡ ಹೊರಗಡೆ ಬರ್ತೀರಾ. ಇನ್ನು ಇವತ್ತು ನಾನು ಕೇಳುವಂತ ಪ್ರಶ್ನೆಗೆ ಉತ್ತರವನ್ನ ತಿಳಿಸೋದಿಕ್ಕೆ, ಸರಳ ಪರಿಹಾರನ ತಿಳಿಸ್ಕೊಡೋದಿಕ್ಕೆ ನಮ್ಮ ಜೊತೆಲಿದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಗಳೇ, ಎಲ್ಲೋ ಒಂದು ಕಡೆ ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಈಗ ಒಂದು ಕುಟುಂಬದಲ್ಲಿ ಕಲಹ, ಅಣ್ಣ ತಮ್ಮ ಆಗಿರ್ಬೋದು ಅಥವಾ ಅಕ್ಕ ತಂಗಿ ಆಗಿರ್ಬೋದು, ಮಾತಾಡೋದನ್ನ ಬಿಟ್ಬಿಟ್ಟಿರ್ತಾರೆ ಅನಿವಾರ್ಯ ಕಾರಣಗಳಿಂದ. ಈಗ ನಾನು ಕೇಳ್ತಾ ಇರುವಂತ ಪ್ರಶ್ನೆ, ಇದು ನನ್ನ ಹತ್ತಿರದ ಒಂದು ಫ್ರೆಂಡ್ ನ ಪ್ರಶ್ನೆನೆ ನಾನು ಕೇಳ್ತಾ ಇದ್ದೀನಿ ತಮ್ಗೆ. ಅವ್ರು ಇರುವಂತ ಸಮಸ್ಯೆನೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಫ್ಯಾಮಿಲಿನಲ್ಲಿ ಮಗಳ ಜೊತೆ ತಾಯಿ ಮಾತಾಡೋದಿಲ್ಲ ಅಥವಾ ಅಣ್ಣನ ಜೊತೆ ಮಾತಾಡೋದಿಲ್ಲ. ಇನ್ ಕೆಲವರೆಲ್ಲ ಚೆನ್ನಾಗಿರ್ತಾರೆ, ಆದ್ರೆ ಒಬ್ರಿಗೆ ಮಾತ್ರ ಎಲ್ರನ್ನೂ ಸೇರಿಸ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಆದ್ರೆ ಅದು ಆಗ್ತಾ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಎಲ್ರು ಚೆನ್ನಾಗಿದ್ರೆ ಒಂಥರ ಜೇನುಗೂಡು ತರ ಇರುತ್ತೆ ಸಂಸಾರ ಅಂತಾನೆ ಹೇಳ್ಬೋದು. ಆದ್ರೆ ಬಹಳಷ್ಟು ವರ್ಷಗಳಿಂದ ಮಾತುಕತೆಗಳನ್ನ ಬಿಟ್ಬಿಟ್ಟಿರ್ತಾರೆ, ಹೇಗ್ ಕನೆಕ್ಟ್ ಮಾಡಿಸುವಂತದ್ದು ಗೊತ್ತಾಗಲ್ಲ. ಸೊ ಹೇಗೆ ಗುರುಗಳೇ ಇದು ಕನೆಕ್ಟ್ ಮಾಡಬಹುದಾ? ಮತ್ತೆ ಅವ್ರು ಮೊದ್ಲಿನ ತರ ಯಾವ ಕಾರಣಕ್ಕೆ ಮಾತು ಬಿಟ್ಟಿರ್ತಾರೋ ಗೊತ್ತಿಲ್ಲ, ಮನಸ್ತಾಪಗಳಾಗಿರುತ್ತೋ, ಮೊದ್ಲಿನ ತರ ಎಲ್ರು ಒಬ್ರಿಗೊಬ್ರಿಗೆ ಮಾತಾಡುವಂಥದ್ದು ಮಾಡ್ಕೊಳ್ಬಹುದಾ? ಹೇಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ಈ ಸಮಸ್ಯೆ ಎಲ್ರಿಗೂ ಇರುತ್ತಾ? ಕಡಿಮೆ ಇರುತ್ತೆ ಅನ್ಕೋತೀನಿ. ಎಲ್ಲರೂ ದೂರ ದೂರ ಆಗಿರ್ತಾರೆ. ಇವತ್ತಿನ ಕುಟುಂಬಗಳೇ ಹಾಗೆ, ಎಲ್ಲ ಯೂಸ್ ಅಂಡ್ ಥ್ರೋ ಪೇಪರ್ ಪ್ಲೇಟಲ್ಲಿ ಊಟ ಮಾಡ್ತೀವಲ್ಲ, ಹಾಗಾಗಿದೆ ಇವತ್ತು. ಮೊದಲೆಲ್ಲರೂ ಕೂಡ ಕೂಡಿ ಒಟ್ಟಿಗೆ ಕುಟ್ಕೊಂಡು ಊಟ ಮಾಡ್ತಿದ್ರು, ಅವಾಗ ಎಲ್ಲರೂ ಒಟ್ಟಿಗಿದ್ರು, ಚೆನ್ನಾಗಿತ್ತು. ಹೇಗಾಗಿದೆ ಅಂದ್ರೆ, ಅವ್ರು ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಬಂದ್ರು ಕೂಡ ಅವ್ರ ಆ ದಾರಿ, ನಾವ್ ಈ ದಾರಿಲಿ ಇರ್ತೀವಿ, ಮಾತನಾಡೋದಿಲ್ಲ. ಅದು ಎಷ್ಟು ವರ್ಷಗಳು ಅವ್ರು ಇಲ್ಲೇ ಇರ್ತಾರ ಗೊತ್ತಿಲ್ಲ, ಬಟ್ ಪ್ರೀತಿ ವಾತ್ಸಲ್ಯಗಳು ಸೇಲ್ ಆಗಿದೆ ಇವತ್ತು. ಅವರಲ್ಲಿ ಈರ್ಷೆ, ಅಸೂಯೆ ಸೇವ್ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಇದೆಲ್ಲ ಆಗ್ತಿದೆ. ಒಟ್ಟಾರೆ ಇದರಿಂದ ಹೊರಗೆ ಬರ್ತಾ ಒಬ್ಬರಿಗೆ ಯಾರಿಗಾದ್ರೂ ಇದ್ರಲ್ಲಿ ಇಷ್ಟ ಇದ್ದು, ಈ ಪ್ರಶ್ನೆ ಏನಿದೆಯೋ, ಒಂದ್ 6-7 ಜನ ಮಕ್ಕಳು ಹಿಂದಿನವರು, ಒಬ್ಬಾಕೆಗೆ ಅಣ್ಣಂದ್ರು ಇದ್ದಾರೆ, ತಮ್ಮಂದ್ರು ಇದ್ದಾರೆ, ಅಕ್ಕಂದ್ರು ಇದ್ದಾರೆ. ಅದೇ ಒಬ್ಬಾಕೆಗೆ ತಮ್ಮಂದ್ರು ಇದ್ದಾರೆ, ತಂಗಿಯರು ಇದ್ದಾರೆ. ಈಕೆಗೆ ಎಲ್ರು ಇಷ್ಟ, ಇವ್ರು ಯಾರಿಗೂ ಈ ಅಮ್ಮ ಹೇಳೋದೇನು ಇಷ್ಟ ಇಲ್ಲ, ಅಥವಾ ಈ ಅಪ್ಪ ಹೇಳೋದು ಯಾರಿಗೂ ಇಷ್ಟ ಇಲ್ಲ. ಈ ತರದ್ ನಿಮ್ ಪ್ರಶ್ನೆ ಅನ್ಕೋತೀನಿ. ಅಮ್ಮನಿಗೂ ಪ್ರೀತಿ ಇಲ್ಲ ಈಕೆ ಕಂಡ್ರೆ, ಅಪ್ಪನಿಗೂ ಇಲ್ಲ ಪ್ರೀತಿ ಈಕೆ. ನನ್ನ ಬಹುಶಃ ಯಾರೋ ನೆನ್ನೆ ಹತ್ಕೊಂಡು ಒಬ್ಬರು ಬಾಂಬೆಯಿಂದ ಕಾಲ್ ಮಾಡಿದ್ರು, ಬಹುಶಃ ಇವರಿಗೆ ಅದೇನೋ ಕೇಳಿಸ್ಕೊಂಡ್ರೆ ಇದು ಅಪ್ಲೈ ಆಗುತ್ತೆ ಅವ್ರಿಗೆ. ಅಪ್ಪ ಇಲ್ಲೆಲ್ಲೋ ಇದಾನಂತೆ ಮಂಗಳೂರ್ ಹತ್ರ, ಮಗಳು ಬಾಂಬೆಲಿ ಕೆಲಸ ಮಾಡ್ಕೊಂಡಿದ್ದಾಳೆ. ಪಾಪ ನೀವು ಇಲ್ಲಿ ಈಗ ಅಂದಿದ್ದಕ್ಕೆ ನನಗದು ಜ್ಞಾಪಕ ಬಂತು. ತುಂಬಾ ಏನ್ ಮಾತಾಡ್ತಾ ಇದ್ದಾಳೆ, ಅಳ್ತಿದ್ದಾಳೆ ಆಕೆ. ಆ ಪ್ರಶ್ನೆ ಮಾಡ್ತಾ 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 ನಾನು ಕೇಳಿಸ್ಕೊಂಡಿದ್ದೇ ಆಯ್ತು ಪೂರ್ಣವಾಗಿ. ಅಷ್ಟಿದೆ, ಆಕೆ ದುಡ್ದಿದ್ದ ದುಡ್ಡಲ್ಲಿ ಇನ್ನ ನಾನು ಆಕೆ ಹೆಸರು ಇಟ್ಕೊಳಕ್ ಆಗಲ್ಲ ಅಂತ ಹೇಳಿ ಅಪ್ಪನ ಹೆಸರು ಇಟ್ಟಿದಂತೆ. ಮಗಳು ಅಪ್ಪನ ಹೆಸರಲ್ಲಿ ತೆಗೆದ ಒಂದು ಆಸ್ತಿ ಇಟ್ಟಿದ್ದಾಳೆ. ಮಗಳಿಗೆ ಮೋಸ ಮಾಡ್ಲಿಕ್ಕೆ ಅಪ್ಪ ಅದನ್ನ ಮಾರಿ ಮಗನ ಕೊಡ್ತಾ ಇದ್ದಾನೆ. ಗುರುಗಳೇ, ನಾನು ಕಷ್ಟಪಟ್ಟ ಆಸ್ತಿ ಇದು, ನನ್ನ ಅಪ್ಪನ ಹೆಸರು ಇಟ್ಟರೆ ನನ್ನ ಅಪ್ಪಗಳಿಗೆ ಮೋಸ ಮಾಡ್ತಾನ, ಮಗಳಿಗೆ ಮೋಸ ಮಾಡ್ತಾರ, ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾಳೆ ಆಕೆ. ಏನ್ ಮಾಡೋದು? ಇಂಥವ್ರು ಎಷ್ಟು ಜನ ಇದ್ದಾರ ಗೊತ್ತಿಲ್ಲ. ಕುಟುಂಬದಲ್ಲಿ ಯಾರಿಗೆ ಮೋಸ ಮಾಡ್ತಾರೋ, ನಿಮ್ಮದನ್ನ ನಿಮಗೆ ದಕ್ಕಿ ಅಥವಾ ಪ್ರೀತಿ ವಾತ್ಸಲ್ಯ ಎಲ್ಲರೂ ಸೇರ್ಬೇಕು ಅಂತಂದ್ರೆ ಈ ರೆಮಿಡಿ ನೀವು ಮಾಡ್ಕೋಬೇಕು. ನೇರವಾಗಿ ಒಂದು ದಿನ ವಿಶೇಷವಾಗಿ ತೀರ್ಥಯಾತ್ರೆ ಅನ್ಕೊಳ್ಳಿ, ಪರವಾಗಿಲ್ಲ, ಒಂದು ಕ್ಷೇತ್ರಕ್ಕೆ ಹೋಗಿ ಬನ್ನಿ, ನಿಮ್ಮ ದಾರಿದ್ರ್ಯದಲ್ಲಿ ತೊಳೆದಾಗತ್ತೆ. ಅಂತ ಕ್ಷೇತ್ರ ಯಾವುದು ಅಂತಂದ್ರೆ ಶ್ರೀಶೈಲದ ಮಲ್ಲಿಕಾರ್ಜುನ ದರ್ಶನವನ್ನ ಮಾಡಿ. ಶ್ರೀಶೈಲದ ಮಲ್ಲಿಕಾರ್ಜುನನ ದರ್ಶನವನ್ನ ಮಾಡಿ, ಅಲ್ಲಿರ್ತಕ್ಕಂತಹ ಪಕ್ಕದಲ್ಲಿ ನದಿ, ಒಂದು ಬಾಟಲ್ ನೀರು ತಗೊಳ್ಳಿ. ಶ್ರೀಶೈಲದ ಆ ಪ್ರಾಂಗಣದಲ್ಲಿ ಯಾವುದು ಸ್ಟಿಕ್ ಬಿದ್ದಿದೆಯೋ, ಯಾವುದು ಕಡ್ಡಿ ಬಿದ್ದಿದೆಯೋ, ಆ ಕ್ಷೇತ್ರದ ಪ್ರಾಂಗಣದಲ್ಲಿ ಯಾವುದೇ ಆಗಿರ್ಲಿ, ಆ ಸ್ಟಿಕ್ ಅನ್ನ ತಂದು ಬಿಡಿ. ತಂದು ನೀವೆಲ್ಲಾದ್ರೂ ಒಂದು ಸೈಡ್ಗೆ ಇದ್ದು ಬಿಟ್ಟು, ಆ ಒಂದು ಅಷ್ಟು ಬೌಲಲ್ಲೋ ಅಥವಾ ಬೇರೆ ಎಲ್ಲಾದ್ರೂ ಒಂದು ಬಂಡೆ ಕಲ್ಲು ಮೇಲೆ ಒಂದಷ್ಟು ಕರ್ಪೂರದ ಗಡ್ಡೆ ಇಟ್ಟುಬಿಟ್ಟು ಆ ಸ್ಟಿಕ್ ಅನ್ನ ಸುಟ್ಟು ಬಿಡಬೇಕು. ಸುಟ್ಟು ಬಿಟ್ಟು ಮತ್ತು ಇನ್ನೊಂದಷ್ಟು ಸುಟ್ಟು ಅದಕ್ಕೆ ನೀರು ಹಾಕಿ ಅದನ್ನು ಹಿಜ್ಜಲು ಮಾಡ್ಕೋಬೇಕು. ಆ ಕಪ್ಪು ಹಿಜ್ಜಲು ಮಾಡಿಕೊಂಡು
ಈ ಸ್ಟಿಕ್ ಅನ್ನ ಆ ಇಜ್ಜಲು ಏನಿತ್ತು ಅದನ್ನ ಒಂದು ಪೇಪರ್ ಸುತ್ತಕೊಂಡು ನಿಮ್ಮ ಮನೆಗೆ ತರಬೇಕು. ನಿಮ್ಮ ಮನೆಗೆ ತರತಾ ಈ ಸ್ಟಿಕ್ ಇಂದ ಮಾಡಿರ್ತಕ್ಕಂಥ ಇಜ್ಜಲಿಂದ ಒಂದು ಪೇಪರ್ ಅಲ್ಲಿ, ಒಂದು ಹಾಳೆಯಲ್ಲಿ ಯಾರ್ಯಾರು ಈಗ ನಿಮ್ಮ ಹತ್ರ ಮಾತ ಬಿಟ್ಟು ಹೋಗಿದ್ರು, ಬರಲ್ಲ ಅಂತಿದ್ರು, ಕೊಡಲ್ಲ ಅಂತಿದ್ರು, ನಿಮ್ ಪ್ರೀತಿ ನಮಗ್ ಬೇಕಾಗಿಲ್ಲ ಅಂತಿದ್ರು, ಅವರೆಲ್ಲ ಹೆಸರು ಬರೀರಿ 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 ಬರೀರಿ. ಬಂದರೂ ಬರಬಹುದು, ಅವರಿಂದ ಆಗಲೇ ದೂರವಾಣಿ ಕರೆ. ನೀವು ಬರೆಯುವಾಗಲೇ ಬಂದು ಬಿಡುತ್ತೆ ಅವರಿಂದ ದೂರವಾಣಿ ಕರೆ. ಅಕ್ಕ ಎಲ್ಲಿದೆಯಾ? ಬರ್ತಾ ಇದ್ದೀನಿ. ಅಣ್ಣ ಬರ್ತಿದ್ದೀನಿ, ಸ್ವಲ್ಪ ಮಾತಾಡ್ಬೇಕು ನಿನ್ನ ಹತ್ರ, ಈ ತರ ಅಡಿಗೆ ಮಾಡಿ ಬರ್ತೀನಿ. ಬಂದರೂ ಬರಬಹುದು, ಬಂದರೂ ಬರಬಹುದು. ಅಲ್ಲ, ನೀವು ಕೂಡ ಈಗ ಅದನ್ನ ಹೇಳ್ಬೇಕಾಗತ್ತೆ. ನೀವು ಆಗ್ಲೇ ಏನೋ ಬರ್ಕೊಂಡ್ರಿ, ನೀವು ಬರ್ಕೊಂಡ್ರಿ, ಕರೆ ಬಂತು. ಏನ್ ಬರ್ಕೊಂಡ್ರಿ? JIG. ಯಾರಿಂದಲ ಕರೆ ಬರಬೇಕಾಗಿತ್ತು ಅಂದ್ರೆ ಹೌದು, ಬಂತು. ಸತ್ಯಂ ವದ ಧರ್ಮಂ ಚರ. ಕೆಲವು ನಡೆದೇ ತಿರ್ಬೇಕು, ಬೇಸರದಿಂದ ನೋವು ಪಟ್ಕೊಂಡು ಹೇಳ್ತಾರೆ. ಅಂತವೆಲ್ಲದಕ್ಕೂ ಅಸಾಧ್ಯ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಆದ್ರೆ ನಾವೇ ಅಂತಹ ವಂಚನೆ ಒಳಗಡೆ ಇರಬಾರದು, ನಾವೇ ಅಂತಹ ಕಪಟದ ಹಾದಿಯಲ್ಲಿ ಇರಬಾರದು. ನಾವು ಎಲ್ಲೋ ಒಂದು ಕಡೆ ಪ್ರಾಮಾಣಿಕತೆಯ ಹಾದಿಯನ್ನ ಮಿಸ್ ಮಾಡದೆ, ಎಷ್ಟು ಕಷ್ಟ ಆದ್ರೂ ಕೂಡ ನಡಿಲೇಬೇಕು. ಅಂತಹ ಕಷ್ಟದ ಹಾದಿ ಆದ್ರೂ ಕೂಡ ನಡೆದಾಗ ನಮಗೆ ಆವಾಗ ಭಗವನ್ ನಿಯಾಮಕ, ಅವನಿಗೆ ಬೇಸರ ಆಗಿ ತಡೆಯಪ್ಪ, ಎಷ್ಟು ಕಷ್ಟಗಳಂತ ಇವ ಸಹಿಸ್ತಾನೆ, ಎಷ್ಟು ಕಷ್ಟಗಳಂತ ಇವ ಸಹಿಸ್ತಾನೆ, ಸರಿ ಸಾಕಿನ್ನ ಅಂತ ಹೇಳಿ ಅದಕ್ಕೆ ಬ್ರೇಕ್ ಹಾಕಿ ಅವನಿಗೆ ಬೇಕಾದನ್ನ ಯಾವುದನ್ನ ಪಡ್ಕೊಳ್ಬೇಕಾದ ಅಪೇಕ್ಷೆ ಇರುತ್ತೆ, ಆ ಅಪೇಕ್ಷೆಗಳಿಗೆ ಇವನ ಪರೀಕ್ಷೆಗಳು ಸಾಕಾಗಿ ನಿರೀಕ್ಷೆಗಳಿಗೂ ಮೀರಿ ಇವನಿಗೆ ಬೇಕಾಗಿದ್ದ ಭವ್ಯ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನ ಆತ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಶ್ರೀಶೈಲದ ಮಲ್ಲಿಕಾರ್ಜುನನ ದರ್ಶನವನ್ನ ಮಾಡಿಕೊಳ್ಳೋ ಮುಖಾಂತರ ಆ ಇಜ್ಜಲ್ ತಂದು ಬರೀತೀರೋ ಸಾಕು. ಮತ್ತೆ ಅದೇನ್ ಮಾಡ್ಬೇಕು ಗುರುಗಳೇ? ಪ್ರಶ್ನೆ ಅದಿರುತ್ತೆ, ಬಹುಶಃ ಅದಕ್ಕೂ ಕೂಡ ನಾನು ಉತ್ತರಿಸಿ ಬಿಡುತ್ತೇನೆ. ಆ ಪೇಪರ್ ಹಾಳೆಯನ್ನ ಪಕ್ಕಕ್ಕೆ ಇಡ್ತಕ್ಕಂತಹದ್ದು, ಇಟ್ಟು ಬಿಟ್ಟು ನೀವು ಆ ಇಜ್ಜನ್ನು ಕೂಡ ಹಾಗೆ ಇಟ್ಟು ಬಿಡಿ. 43 ದಿನಗಳ ಕಾಲ, 43 ದಿನ ಇಟ್ಟದ್ದು ಪೇಪರ್ ಏನಿತ್ತೋ ಅದನ್ನ ಎಲ್ಲಾದ್ರೂ ಕೂಡ ನಿರ್ಜನವಾಗಿ ಪ್ರದೇಶದಲ್ಲಿ ಒಂದು ಬಾವಿ ಅಥವಾ ನದಿ ಇಂತಹ ಕಡೆ ಅದನ್ನ ಹಾಕುವಂಥದ್ದು. ಓಂ ಕೃಷ್ಣಾರ್ಪಣಾಯ ನಮಃ ಅಂತ ಹೇಳ್ಕೊಂತ ಬರ್ತೀರಿ, ಪ್ರಗತಿ ಫಲವನ್ನ ತಾವು ಕಾಣುತ್ತೀರಿ. ಖಂಡಿತ ಗುರುಗಳೇ, ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನವನ್ನ ಪಡೆದುಕೊಳ್ಳೋದ್ರಿಂದ ಯಾವ ರೀತಿ ಲಾಭವನ್ನ ಮಾಡ್ಕೊಳ್ಬಹುದು, ಕುಟುಂಬದಲ್ಲಾಗಿರುವಂತಹ ಕಲಹಗಳನ್ನ ಒಂದು ಮಾಡುವಂತದ್ದು ತುಂಬಾನೇ ಸರಳ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಜೀವನದಲ್ಲಿ ಕೂಡ ಇದೇ ರೀತಿ ಸಮಸ್ಯೆ ಆಗಿದೆಯಾ? ಹಾಗಿದ್ರೆ ನೀವು ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ದರ್ಶನ ಮಾಡುವಂತದ್ದು ಬಹಳನೇ ಸೂಕ್ತ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸುವಂತ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಹೊಸ ವಿಡಿಯೋದಲ್ಲಿ ಭೇಟಿ ಮಾಡ್ತೀವಿ. ನಮಸ್ಕಾರ.